ಹೇಳಿ. ನನ್ನ ಹೆಸರು ದಿವ್ಯೇಶ್. ನೀವು ಇಲ್ಲಿ ಹರಪ್ಪ ನಾಗರಿಕತೆ ಮತ್ತು ಶ್ರೀಚಕ್ರಗಳನ್ನು ಗಮನಿಸಬಹುದು. ಇದನ್ನು ಗಮನಿಸಿದಾಗ ಇಲ್ಲಿ ನಮ್ಮ ಪೂರ್ವಜರು ರೇಖಾಗಣಿತದಲ್ಲಿ ಯಾವ ರೀತಿ ಎಲ್ಲ ಜ್ಞಾನವನ್ನು ಹೊಂದಿದ್ರು ಅಂತ ಇದರಲ್ಲಿ. ಎಷ್ಟನೇ ಇಸ್ವಿಯಮ್ಮ ಅದು? ಪೂರ್ವಜರಂದ್ರೆ ಎಷ್ಟು? ಕ್ರಿಸ್ತ ಶಕನ ಕ್ರಿಸ್ತ ಪೂರ್ವನ? ಪೂರ್ವದಲ್ಲಿ ನಮ್ಮ ಪೂರ್ವಜರು ರೇಖಾಗಣಿತದಲ್ಲಿ ಹೊಂದಿರುವಂತಹ ಜ್ಞಾನವನ್ನು ತಿಳ್ಕೊಬಹುದು. ಓಕೆ, ಗುಡ್. ನನ್ನ ಹೆಸರು ಗಾಯತ್ರಿ. ಮೌರ್ಯ ಸಾಮ್ರಾಜ್ಯ ಪ್ರಸಿದ್ಧ ಅರಸನಾದ ಅಶೋಕ ಮಹಾಶಯನ ಸಾಮ್ರಾಜ್ಯ ವಿಸ್ತಾರ. ವೆರಿ ಗುಡ್. My name is Bhumika. Sir C.V. Raman. He was a great scientist and he was awarded the Nobel Prize. ವೈ? ಏನು ಕಂಡಿಡಿದ್ರು ಅವರು? Scattering of light. ವೆರಿ ಗುಡ್. ನನ್ನ ಹೆಸರು ಚೈತ್ರ. ಚಲನಶಕ್ತಿ ಮತ್ತು ಚಲನಶಕ್ತಿಯ ಉದಾಹರಣೆ. ಓಕೆ. ಯಾವುದಾವುದು ಚಲನಶಕ್ತಿ? ಅಲ್ಲಮ್ಮ, ಅದು ಯಾವ ಚಲನಶಕ್ತಿ? ಇದು ಯಾವುದು? ಏನಾದ್ರು ನೇಮ್ಸ್ ಇದೆಯಾ ಅದಕ್ಕೆ? ನೇರ ಚಲನೆ. ರೈಟ್, ದಟ್ಸ್ ಗುಡ್. ಮೈ ನೇಮ್ ಇಸ್ ಚೌಟಿ ಅಜ್ಜಯ್ಯ. ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ದೆಹಲಿಯನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಖಿಲ್ಜಿ ಮನೆತನದ ಬಗ್ಗೆ ನೋಡ್ತೇವೆ. ಖಿಲ್ಜಿ ಮನೆತನ ಪ್ರಸಿದ್ಧರೆ ಅಲಾವುದ್ದೀನ್ ಖಿಲ್ಜಿ, ಅವನ ಆಡಳಿತವನ್ನು ನೋಡ್ತಾ ಹೋಗ್ತೀವಿ. ನೈಸ್. ಮೈ ನೇಮ್ ಇಸ್ ಬೀರ್ಲಿಂಗ. ಹಿಂದೂ ಸಾಮ್ರಾಟನಾದಂಥ ಛತ್ರಪತಿ ಶಿವಾಜಿಯ ಜೀವನ ಮತ್ತು ಅವನ ಹೋರಾಟದ ಬಗ್ಗೆ ಮತ್ತು ದಕ್ಷಿಣ ಭಾರತದಿಂದ ಉತ್ತರ ಭಾರತದಲ್ಲಿ ಸಾಮ್ರಾಜ್ಯ ವಿಸ್ತರಣೆ ಮಾಡಿದ್ದು ಈ ಭೂಪಟದಲ್ಲಿ ತಿಳಿದುಕೊಳ್ಳಬಹುದು. ರೈಟ್. ನನ್ನ ಹೆಸರು ಭವ್ಯಶ್ರೀ. ನಾವು ಪ್ರತಿಯೊಂದು ಜೀವಿಗಳನ್ನು ಜೀವಕೋಶದ ರಚನೆ ಆಧಾರದ ಮೇಲೆ ವರ್ಗೀಕರಣ ಮಾಡ್ತೀವಿ. ಅದರಲ್ಲಿ 2 ರೀತಿ ನೋಡ್ತೀವಿ, ಪ್ರೊಕ್ಯಾರಿಯೋಟಿಕ್ ಕೋಶ ಮತ್ತು ಯೂಕ್ಯಾರಿಯೋಟಿಕ್ ಕೋಶ. ಇದರಲ್ಲಿ ನ್ಯೂಕ್ಲಿಯಸ್ ಅನ್ನೋದು ಪ್ರೆಸೆಂಟ್ ಇರುತ್ತೆ, ಇದರಲ್ಲಿ ನ್ಯೂಕ್ಲಿಯಸ್ ಅನ್ನೋದು ಆಬ್ಸೆಂಟ್ ಇರುತ್ತೆ. ವೆರಿ ಗುಡ್. Myself Bhavana. Today we are going to know how human beings can produce their sound by the help of the vocal cord. Good. Myself Bhargavi. These are the examples of the heterotropic mode of nutrition. Okay. ನನ್ನ ಹೆಸರು ಕೆ ಭಾರತ. ನಾನು ಮಾಡಿರುವಂಥ ಟಾಪಿಕ್ ಕುಟುಂಬ. ಅದರಲ್ಲಿ ವಿಭಕ್ತ ಕುಟುಂಬ ಮತ್ತು ಅವಿಭಕ್ತ ಕುಟುಂಬ ಎಂದರೇನು ಮತ್ತು ಗುಣಲಕ್ಷಣಗಳನ್ನು ತಿಳ್ಕೊಳ್ಳೋದು. ಓಕೆ ಓಕೆ. ಈಗ ಈ ಥರ ಕುಟುಂಬ ಕೆಳಗೆ ಇದೆಯಲ್ಲ, ಆ ಥರ ಯಾವ್ದಾರು ನೋಡಿದ್ದೀರಮ್ಮ ಇವಾಗ? ಇದೆಯಾ? ಅವಿಭಕ್ತ ಕುಟುಂಬಗಳು ಇದೆಯಾ? ಓಕೆ, ಗುಡ್. ಹೆಸರು ಕೆ ಎಸ್ ಕುಸುಮ. ನಾನು ಮಾಡಿದಂಥ ಟಾಪಿಕ್ ಬೌದ್ಧ ಧರ್ಮ, ಜೈನ ಧರ್ಮ, ಇಸ್ಲಾಂ ಧರ್ಮ ಅಂತ ಭಾರತದಲ್ಲಿದೆ. ಅದರಲ್ಲಿ ಬೌದ್ಧ ಧರ್ಮ ಸ್ಥಾಪಕನಾದ ಗೌತಮ ಬಗ್ಗೆ ತಿಳ್ಕೊಂಡು. ನನ್ನ ಹೆಸರು ಮಂಜುನಾಥ. ನಾವು ದೆಹಲಿ ಸುಲ್ತಾನರಲ್ಲಿ ಬರ್ತಕ್ಕಂತಹ ತುಘಲಕ್ ಮನೆತನದಲ್ಲಿ ಬರ್ತಕ್ಕಂತಹ ಪ್ರಸಿದ್ಧ ದೊರೆಯಾದಂತಹ ಮೊಹಮ್ಮದ್ ಬಿನ್ ತುಘಲಕ್ರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಇವರನ್ನು ನಾವು ಡಿಮಾನಿಟೈಸ್ ಮಾಡಿದಂತಹ ಮೊದಲ ದೊರೆ ಎಂದು ಕರಿತೇವೆ. ಹಾಗೇನೆ ಸಮ್ಮಿಶ್ರಣಗಳ ಮಿಶ್ರಣ ಅಂದನ್ನು ಕೂಡ ನಾವು ಇತಿಹಾಸಕಾರರು ಕೂಡ ಕರೀತಾರೆ. ಡಿಮಾನಿಟೈಸೇಷನ್ ಮಾಡಿದ್ರ ಅಂದ್ರೆ ನಾಣ್ಯಗಳ ಚಲಾವಣೆ ಮಾಡಿದ ಅರಸ ಅಂದ್ರೆ ಸುಲ್ತಾನ. ಅಂದ್ರೆ ತಾಮ್ರ ನಾಣ್ಯಗಳನ್ನ ತನ್ನ ರಾಜ್ಯದಲ್ಲಿ ಆತ ಮೊದಲೇ ಬಾರಿಗೆ ಅಧಿಕಾರಕ್ಕೆ ತಂದಿರ್ತಕ್ಕಂಥದ್ದು. Myself Asha. My topic is angles, types of angles, acute angle, right angle and obtuse angle and examples of angles. Okay, good. ನನ್ನ ಹೆಸರು ಆಸಿಫ್ ಅಂತ. ನಮ್ಮ ದೇಶವು ಪ್ರಜಾಪ್ರಭುತ್ವ ದೇಶವಾಗಿದೆ. ಇಲ್ಲಿ ಏನಂದ್ರೆ ನಾವು ಸರ್ಕಾರದ ವಿಧಗಳನ್ನು ಕಾಣ್ತೀವಿ. ಇಲ್ಲಿ ರಾಜಪ್ರಭುತ್ವ ಮತ್ತು ಇದು ಕಮ್ಯುನಿಸ್ಟ್ ಸರ್ಕಾರ. ಇಲ್ಲಿ 3ನೇ ಎಲಿಜಬೆತ್ ರಾಣಿಯನ್ನು ನೋಡ್ತೀವಿ. ಮತ್ತೇನಂದ್ರೆ 3ನೇ ಚಾರ್ಲ್ಸ್. ಇತ್ತೀಚೆಗೆ ಏನಂದ್ರೆ ಇಂಗ್ಲೆಂಡ್ ನಲ್ಲಿ ಸರ್ಕಾರದಲ್ಲಿ ಇವರೇ ರಾಜನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಏನಂದ್ರೆ ನಾವು ಇಲ್ಲಿ ಸರ್ವಾಧಿಕಾರತ್ವ ನೋಡ್ತೀವಿ. ಸರ್ವಾಧಿಕಾರ ಹಿಟ್ಲರ್ ಅವರ ಬಗ್ಗೆ. ಮತ್ತೆ ಸೈನಿಕ ಸರ್ವಾಧಿಕಾರ. ಇತ್ತೀಚೆಗೆ ಏನಂದ್ರೆ ಮಯನ್ಮಾರ್ ದೇಶದಲ್ಲಿ ಸೈನಿಕ ಸರ್ವಾಧಿಕಾರ ಆಡಳಿತ ಹೇರಲಾಗಿದೆ. ವೆರಿ ಗುಡ್. ನನ್ನ ಹೆಸರು ಅರುಣ್ ಕುಮಾರ್ ದಿಂಡೂರ್ ಅಂತೇಳಿ. ಮತ ಪ್ರವರ್ತಕರು, ಸಮಾಜ ಸುಧಾರಕರು ಆದಂತಹ ಶಂಕರಾಚಾರ್ಯರ ಭಾವಚಿತ್ರ. ಇವರು ಸ್ಥಾಪಿಸಿದಂಥ 4 ಮಠಗಳು, 4 ದಿಕ್ಕಿನಲ್ಲಿ 4 ಮಠಗಳನ್ನು ಸ್ಥಾಪಿಸಿದ್ದಾರೆ. ಆಮೇಲೆ ಇವರು ಶಂಕರಾಚಾರ್ಯ ಕೃತಿಗಳು. ವೆರಿ ಗುಡ್, ನೈಸ್. ನನ್ನ ಹೆಸರು ಅಂಬಿಕಾ ಅಂತೇಳಿ. ಸಂಕ್ರಾಂತಿ ಹಬ್ಬದಲ್ಲಿ ದನಕರಗಳನ್ನು ಬೆಂಕಿಯಲ್ಲಿ ಜಿಗಿಸುವಂತಹ ಪದ್ಧತಿಯನ್ನು, ಕಿಚ್ಚಾಯಿಸುವ ಪದ್ಧತಿಯನ್ನು ಈ ದೃಶ್ಯಾವಳಿಯಲ್ಲಿ ನೋಡಬಹುದು. ಗುಡ್. ನನ್ನ ಹೆಸರು ಗಗನಶ್ರೀ ಅಂತ. ಸಂವಿಧಾನ ರಚನಾ ಸಭೆಯಲ್ಲಿ ಪ್ರಮುಖ ಸಮಿತಿ ಆದಂತಹ ಕರಡು ಸಮಿತಿಯ ಸದಸ್ಯರನ್ನು ನೋಡಬಹುದು. ಅಧ್ಯಕ್ಷರಾದಂತಹ ಡಾಕ್ಟರ್ BR ಅಂಬೇಡ್ಕರ್, ಕೃಷ್ಣಮಾಚಾರಿ, ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್, ನರಸಿಂಹ ಅಯ್ಯಂಗಾರ್, ಕೆ ಮುನ್ಷಿ, ಮಾಧವರಾವ್ನ ನೋಡ್ತೀವಿ. ವೆರಿ ಗುಡ್. Myself Amaresh. This topic is solar system. This is the surface of moon and face moon of. ಮೈಸೆಲ್ಫ್ ಪಕ್ಕಸಲಿ ಪ್ರಸನ್ನ. ಭಾರತವನ್ನು ಸ್ವತಂತ್ರಗೊಳಿಸುವಲ್ಲಿ ಅನೇಕ ಚಳುವಳಿ ನಡೆದವು. ಅದರಲ್ಲಿ ಗಾಂಧೀಜಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ದಂಡಿ ಸತ್ಯಾಗ್ರಹದಲ್ಲಿ ಕರ್ನಾಟಕದಿಂದ ಪಾಲ್ಗೊಂಡಿರ್ತಕ್ಕಂಥ ಅತ್ಯಂತ ಕಿರಿಯ ವ್ಯಕ್ತಿ ಮೈಲಾರ ಮಹದೇವಪ್ಪ. ವೆರಿ ಗುಡ್. ಕಿರಿಯ ಅಂದ್ರೆ ಎಷ್ಟು ವಯಸ್ಸು? 12 ವಯಸ್ಸು. ಹೌದಾ? ವೆರಿ ಗುಡ್. ಯಾವ ಊರವರು? ಅವರು ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು. ವೆರಿ ಗುಡ್, ಎಕ್ಸಲೆಂಟ್. Myself Aishwarya. This is the diagrammatic representation of carbon cycle. ಹೇಗೆ ಪ್ಲಾಂಟ್ಸ್ಗಳು ಫುಡ್ ಪ್ರಿಪರೇಷನ್ಗೋಸ್ಕರ ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡ್ಕೊಳ್ತವೆ. ಆಮೇಲೆ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಆದಮೇಲೆ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇನ್ ಡೆತ್ ಆದಮೇಲೆ ಹೇಗೆ ಫಾಸಲ್ ಫ್ಯೂಯಲ್ಸ್ ಫಾರ್ಮೇಷನ್ ಆಗ್ತವೆ ಅಂತ ಗೊತ್ತಾಗುತ್ತೆ.
My name is Aishwarya. There are two types of sources of light. One is natural sources of light, other one is artificial source of light. ನನ್ನ ಹೆಸರು ಅಂಬಿಕಾ. ಇವರು ಕನ್ನಡದ ಮೊದಲ ವಚನಕಾರ್ತಿ ಮತ್ತು ಮಹಾಶಿವಶರಣೆ ಅಕ್ಕ ಮಹಾದೇವಿ. ಗುಡ್. ಒಂದು ಹೇಳಿ ಅಕ್ಕ ಮಹಾದೇವಿ ವಚನ. ನಾಳೆಗೆ ಬರುವುದು ನಮಗೆ ಹಿಂದೆ ಬರಲಿ, ಇಂದು ಬರುವುದು ನಮಗೆ ಈಗಲೇ ಬರಲಿ, ಆಗೀಗ ಎನ್ನದಿರು ಚೆನ್ನ ಮಲ್ಲಿಕಾರ್ಜುನ. ವೆರಿ ಗುಡ್. ಹಾಂ, ನೈಸ್. ನನ್ನ ಹೆಸರು ಅಕ್ಕಮಹಾದೇವಿ. ಇವರು KP ಪೂರ್ಣಚಂದ್ರ ತೇಜಸ್ವಿ ಅವರು, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮೊದಲ ಮಗ. ವೆರಿ ಗುಡ್. ತೇಜಸ್ವಿ ಬರೆದಿರೋದು ಯಾವ್ದಾರು ಒಂದು ಪುಸ್ತಕ ಹೇಳಿ. ಯಾವುದು? ಕಿರುಗೂರಿನ ಗೈಯಾಳಿಗಳ. ಹಾಂ, ಹೇಳಿ. I am Anisha Vanni. I have done a topic of coordinate geometry. When we divide a plane into plane by two lines, we got it to 4 quadrants. One that is quadrant 1, quadrant 2, quadrant 3, and quadrant 3. Very good.